ಇವತ್ತಿನ ಬೈರಮಂಗಲ ಮತ್ತೆ ಕೆಂಚಗಾರಹಳ್ಳಿ ಭಾಗದ 26 ಹಳ್ಳಿಗಳು 9 ರೆವಿನ್ಯೂ ಗ್ರಾಮಗಳು ಸೇರಿ ಇವತ್ತಿನ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯದ ಒಂದು ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಅಲ್ಲ, ಬದಲಾಗಿ ಇವತ್ತು ನಮ್ಮ ಎಲ್ಲರ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಕಾರಣ ಈಗಾಗಲೇ ನೇತೃತ್ವದಲ್ಲಿ ಜನತಾದಳ ಪಕ್ಷದ ಬಹುತೇಕ ಶಾಸಕರು ಕೂಡ ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಒಬ್ಬ ಪಕ್ಷದ ಸಣ್ಣ ಕಾರ್ಯಕರ್ತನು ಕೂಡ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿಲ್ಲ. ಇವತ್ತು ರೈತರ ಹೋರಾಟಕ್ಕೆ ನಿಮ್ಮ ಬೆಂಬಲಕ್ಕೆ ನಿಂತು ಇವತ್ತು ಅನೇಕ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಕಾರ್ಮಿಕ ಬಂಧುಗಳು ಬಂದು ಭಾಗವಹಿಸಿದ್ದಾರೆ. ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ, ಇವತ್ತಿನ ಈ ಒಂದು ಪಾದಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಯಾವುದೇ ಒಂದು ರಾಜಕಾರಣದ ನಮ್ಮ ಲಾಭ ನಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಬದಲಾಗಿ ಇವತ್ತು ರೈತರ ಬದುಕು ಇವತ್ತು ಬೀದಿಗೆ ಬರ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮ್ಮೆಲ್ಲರ ಕೂಡ ಒಂದು ಜವಾಬ್ದಾರಿ ಇದೆ. ಅದನ್ನ ಅರ್ಕೊಂಡು ಇವತ್ತು ನಿಮ್ ಮುಂದೆ ಬಂದು ನಿಂತಿದ್ದೇವೆ. ನೀವೆಲ್ಲರಿಗೂ ಗೊತ್ತಿದೆ, ಇವತ್ತು ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಅಂಚಿಪುರ ಗ್ರಾಮದಿಂದ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೊಸೂರಿನವರೆಗೂ ಹೋಗಿ ತಲುಪತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ನಿಜಕ್ಕೂ ನಿಮ್ಮ ಜೊತೆಯಲ್ಲಿ ವಾಸ್ತವ ಸ್ಥಿತಿಯಲ್ಲಿ ಗಟ್ಟಿಯ ನಿಲುವಿಂದ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ನಿಂತಿದೆ ಅಂತಕ್ಕಂಥದ್ದನ್ನ ಇವತ್ತು ಬಹುಶಃ ಒಂದು ದಿನದ ಪಾದಯಾತ್ರೆಯಿಂದ ನಾವು ಇದನ್ನ ಸಾಬೀತು ಮಾಡಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಒಂದು ಮಾತನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಏನಾಗಿದೆ ನೋಡಿದ್ದೀರಿ, 7 ಜನ ಇವತ್ತು ಚೆಕ್ನ ಇಸ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಯಾರು ಚೆಕ್ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರಿಗೆ ಸರಿ ಅನಿಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾರು 95% ಹೆಚ್ಚು ರೈತರು ಈ ಭಾಗದಲ್ಲಿ 2 ಪಂಚಾಯಿತಿ ಸೇರಿರ್ತಕ್ಕಂಥ ರೈತರು ಇವತ್ತು ನಿಮ್ಮನ್ನ ಬಂದು ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿ ಇಲ್ಲಿ ನೀವು ಗೆಲ್ಲಿಸಿ ವಿಧಾನಸೌಧ ಮೆಟ್ಟಿಲು ಹತ್ತಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಸೌಜನ್ಯಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ನೀವು ಭೂಮಿಯನ್ನು ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ, ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಿದ್ದೀರಾ, ಕೊಟ್ಟರೆ ನಿಮ್ಮ ಜೀವನ ಮುಂದೆ ಯಾವ ರೀತಿ ರೂಪಿಸ್ತೀವಿ ಅಂತಕ್ಕಂಥ ಕನಿಷ್ಠ ಆತ್ಮವಿಶ್ವಾಸವನ್ನ ಕೂಡ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಮಾಡಲಿಲ್ಲ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರೆ, 450ಕ್ಕೂ ಹೆಚ್ಚು ದಿನ ಅಂದ್ರೆ 16 ತಿಂಗಳು ಕಳೆದೋಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗಲಿ, ಇಲ್ಲಿರ್ತಕ್ಕಂಥ ಮಂಗಳವಾಗಲಿ, ಇದು ನಾವು ಮೊದಲನೇ ದಿನ ಪ್ರವೇಶ ಮಾಡ್ತಕ್ಕಂಥದ್ದಲ್ಲ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಅದು ನೋಡಿ ನಾವು ಬಂದಿರತಕ್ಕಂಥದ್ದಲ್ಲ, ರಾಜಕೀಯ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣವರಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ತಲೆವಾಗಿ ಇವತ್ತು ನಿಮ್ಮ ಜೊತೆ ನಿಂತಕ್ಕಂಥ ಒಂದು ಕೆಲಸ ದೇವೇಗೌಡರ ಕುಟುಂಬದ ಕಡೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ನೋಡ್ತಾ ಇದ್ದೇವೆ, ಫಲವತ್ತಾದಂತ ಒಂದು ಭೂಮಿಯ ಸಾಕಷ್ಟು ಜನ ಯೂಟ್ಯೂಬರ್ಸ್, ಸಾಕಷ್ಟು ಜನ ಮಾಧ್ಯಮ ಮಿತ್ರರು, ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ಟಿವಿ ನೋಡೋದಾಗಿ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ, ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡ ಹೇಳಿದೆ. ರಾತ್ರೋರಾತ್ರಿ ಜೂನ್ 12ನೇ ತಾರೀಕು ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ. 3 ಹಳ್ಳಿಗಳು ಕವರ್ ಆಗ್ತದೆ. ಅದರಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳಲ್ಲಿ 641 ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಯಾವ ರೀತಿ ನಾವು ಇದನ್ನ ಕೆಟಗರೈಸ್ ಮಾಡಿದೀವಿ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು 81% ಜನ ಇವತ್ತು ಈ 3 ಹಳ್ಳಿಗಳಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಎಲ್ಲಿ ಹೋಗ್ತೀರಾ, ಎಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ? ಒಂದು ಮಾತು ನಿಮಗೆ ಕೈ ಜೋಡಿಸಿ ಮಾಡ್ತಾರೆ, ಬರ್ತಾರೆ, ದಳ್ಳಾಳಿಗಳನ್ನು ಬಿಟ್ಟಿದ್ದಾರೆ. ಮಂಜಣ್ಣವ್ರು ಕೇಳಿದೆ, ಹೊಸೂರು ಗ್ರಾಮಕ್ಕೆ ಹೋಗಿದ್ವಿ, ಯಾರ ಮಂಜಣ್ಣ ರೈತರ ಮುಖ ಕಾಣ್ತಾ ಇಲ್ವಲ್ಲ ಅಂತ. ಮಂಜಣ್ಣ ಗಾಡಿ ಕುಂತ್ಕೊಂಡು ಹೇಳೋದು, ಇಲ್ಲ ಇಲ್ಲಿ 1 ಜನ ದಳ್ಳಾಳಿಗಳು ಬಿಟ್ಟವ್ರೆ,
ಹಿಂದುಗಡೆ ತಲೆ ಕೆಡಿಸ್ತಾರೆ. ನೀವೇನಾದ್ರೂ ಕೋರ್ಟ್ ಕಚೇರಿ ಅಂತ ಹೋದ್ರೆ ಮತ್ತೆ ನಿಮ್ಗೆ ಇರ್ತಕ್ಕಂಥ 1 ಎಕರೆ ಭೂಮಿನೋ ಅದನ್ನ ಅರ್ಧ ಎಕರೆ ನೀವು ವಕೀಲರಿಗೆ ಬರ್ಕೊಡ್ಬೇಕಾಗ್ತದೆ. ದಯವಿಟ್ಟು ಕೊಟ್ಬಿಡಿ ಎಲ್ಲ ಅಂತಕ್ಕಂಥದ್ದನ್ನ ಒಳಗಡೆಯಿಂದ ಕೂತ್ಕೊಂಡು ವ್ಯವಸ್ಥಿತವಾಗಿ ಸಂಸದ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಕೈಜೋಡಿಸಿ ಮಾಡ್ತೇನೆ. ನಮ್ಮ ರೈತರಲ್ಲಿ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ನೀವು ಒಮ್ಮತದಿಂದ ಇವತ್ತು ಯಾವ ರೀತಿ ಗಟ್ಟಿ ನಿಲುವಿಂದ ನಿಂತಿದ್ದೀರಿ, ನೀವು ಇದೇ ಗಟ್ಟಿ ನಿಲುವಿಂದ ನಿಂತ್ರೆ ಯಾರು ಕೂಡ ಅರ್ಧ ಇಂಚ್ ಭೂಮಿನೂ ಕೂಡ ಇವತ್ತು ನಿಮ್ಮ ಭೂಮಿಯನ್ನು ಕಸ್ಕೊಳ್ತಕ್ಕಂಥದ್ದಾಗಲಿ ವಶಪಡಿಸ್ಕೊಳ್ತಕ್ಕಂಥದ್ದಾಗಲಿ ಸರ್ಕಾರ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಸಾರ್ವಜನಿಕರು ಕೂಡ ಬಂದಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರದ ಶಾಸಕರು ಅಮ್ಮ ಅವರು ಭಾಗವಹಿಸಿದ್ದಾರೆ. ಕಡಿಯಮ್ಮನವರು ಎಲ್ಲರೂ ಕೂಡ ಇದ್ದೇವೆ. ನಮ್ಮ ಕರ್ತವ್ಯ ಇದೆ ಇವತ್ತು. ಹಾಗಾಗಿ ಇನ್ನೊಂದು ಮಾತಿನ 2-3 ಅಂಶಗಳನ್ನ ತಿಳಿಸ್ತೇನೆ. ನಿಮ್ಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿ ಕರೆದು ಒಂದು ಮಾತು ಹೇಳಿದೆ. ಇವತ್ತು ಈ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಈಗ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂದ್ರೆ 18,000 ಕೋಟಿ. ಆ 18,000 ಕೋಟಿಯಲ್ಲಿ ಹುಡುಕೋದಿಂದ ಇವತ್ತು ಲೋನ್ ಅನ್ನು ತಗೊಂಡು ಬರ್ಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಕೂಡ ತಗೊಂಡ್ ಬಂದಿದ್ದಾರೆ. ಆ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಏನ್ ಬರ್ತಿದ್ದಾರಪ್ಪ ಅಂದ್ರೆ, ರೈತರ ಹತ್ರ ನೀವು ಹೋಗಿ ಸಹಿ ಹಾಕಿಕೊಂಡಿದ್ದೀರಾ, ರೈತರ ಒಪ್ಪಿಗೆಯನ್ನು ಪಡೆದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಹುಡುಕೋದು ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದೇ ವೈಯಕ್ತಿಕವಾಗಿ ಎಲ್ಲಾದ್ರೂ ಹೋಗಿ ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡಿದಾಗ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅನುದಾನ ಮಾಡಬೇಕು ಅಂತಾರೆ. ಮತ್ತೆ ನಿಮ್ಗೆ ನಾವು ಸಾಲವನ್ನು ಕೊಡಬೇಕು ಅಂತ ಕೇಳ್ತಾರೆ. ಸರ್ವಸಾಮಾನ್ಯ ಅಲ್ವಾ? ಅದೇ ರೀತಿ ಸರ್ಕಾರಕ್ಕೂ ಕೂಡ ಹುಡುಕೋದಿಂದ ಇವತ್ತು ಲೋನ್ ಅನ್ನ 12,000 ಕೋಟಿಯನ್ನ ಏನು ಕೊಡೋದಕ್ಕೆ ಸ್ಯಾಂಕ್ಷನ್ ಲೆಟರ್ ತಗೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ 10 ರೂಪಾಯಿ ಬಿಡುಗಡೆ ಆಗೋದಿಲ್ಲ. ಅಲ್ಲೆಲ್ಲೋ BMI ಬೆಂಗಳೂರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅದನ್ನ ಅಡಮಾನ ಇಟ್ಟಿದ್ದಾರೆ. BDL ಈಕ್ವಿಟಿ 2,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 87% ಲೋನ್ ಅನ್ನು ತಗೊಂಡು ಸಾಲ ತಗೊಂಡು ಈ ಪ್ರಾಜೆಕ್ಟ್ ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಪ್ರಗತಿಗೋಸ್ಕರ ಮಾಡ್ತಾ ಇದ್ದಾರೆ? ನಿಮ್ ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ರಿ. 33,500 ಕೋಟಿ ಇರ್ತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೊಟ್ಟಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ? ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು? ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡಿವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗೆ ಗೊತ್ತಿದೆ ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ನೀವು ಬೇರೆ ಯಾವುದು ವಹಿವಾಟುಗಳು ವ್ಯಾಪಾರಗಳು ಹೋದಂತವ್ರಲ್ಲ, ಕಲೆ ಹಾಕಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿಯನ್ನು ನಂಬಿಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀವಿ. ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮಂಜಣ್ಣವ್ರ ಜೊತೆ ನಡಿ ಮಂಜಣ್ಣ ವಾಸ್ತು ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನು ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವವಾಗಿ ಅವ್ರ ಮನೆ ನಡೀತಾ ಇದೆ. ತರಕಾರಿ ಬೆಳೀತೀರಿ, ರೇಷ್ಮೆ ಬೆಳೀತೀರಿ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ. ರೇಷ್ಮೆ 50%ಕ್ಕೂ ಹೆಚ್ಚು ರೇಷ್ಮೆ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದೀರಿ. ತರಕಾರಿ ಬೆಳೀತಾ ಇದ್ದೀರಿ. ಕೃಷಿ ನದಿ ಇವತ್ತು ಕಲುಷಿತ ಕಾಣ್ತಾ ಇದೆ. ಯಾರು ನೀವು ಬೆಳೆದಂತ ತರಕಾರಿ ತಗೊಳ್ಳೋದಿಲ್ವೇ ಮಾರ್ಕೆಟ್ ಅಲ್ಲಿ? ಹೇಳ್ತಾವ್ರು, ಈಗ ಹೇಳ್ತಾವ್ರೆ, ಅಪಪ್ರಚಾರ ಶುರು ಮಾಡಿದ್ರೆ ಇಷ್ಟು ವರ್ಷ ಏನಪ್ಪ ತಲೆಮಾರುಗಳಿಂದ ಬೆಳ್ಕೊಂಡ್ಬಂದು ಮಾರುಕಟ್ಟೆಗೆ ಹಾಕಿ ತರಕಾರಿಗಳು ಅದರಿಂದ ಬರ್ತಕ್ಕಂಥ ಆದಾಯದ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಈಗ ಅವರು ಸುಭಾವತಿನಲ್ಲಿ ಕಲುಷಿತಗೊಂಡ್ಬಿಟ್ಟಿದೆಯಂತೆ. ಹೈನುಗಾರಿಕೆ ಹೇಳಿದ್ನಲ್ಲ, 6 ರಿಂದ 7 ಲಕ್ಷ ಲೀಟರ್ ಮನಸ್ಸುಗಳು ಕಲುಷಿತ ಆಗಿದೆ. ನಾನು ನೋಡೋಣ, ಇನ್ನೊಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ದಯವಿಟ್ಟು ಒಂದು ಅಪಪ್ರಚಾರವನ್ನ ಒಂದಲ್ಲ 100 ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ತಾಂತ್ರಿಕವಾಗಿ ಬಂದು ಕೂತ್ಕೊಂಡು ನಿಮಗೆ ಇರ್ತಕ್ಕಂಥ ವಾಸ್ತವಾಂಶದ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವ್ರ ಕೈ ಆಗ್ತಾ ಇಲ್ಲ. ಬರೀ ಸುಳ್ಳನ್ನೇ ಹೇಳ್ಕೊಂಡು
ಸುಳ್ಳನ್ನೇ 100 ಬಾರಿ ಹೇಳಿದ್ರೆ ಅದನ್ನ ತಲೆ ಮೇಲೆ ಹೊಡೆದು ಸತ್ಯವಾಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಉದ್ದಟದಿಂದ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳ ನಡೆಗಳೇನಿದೆ, ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮನೆಯಲ್ಲಿ ನಾವು ಉತ್ತರ ಕೊಡ್ತಾರೆ. ನಾನು ಇನ್ನೂ ಸವಿಸ್ತಾರವಾಗಿ ಪ್ರೆಸ್ ಮೀಟ್ ಕರೆಯಿದೆ ಇವತ್ತು ಕರೆದು ಮಾತಾಡ್ತೀನಿ ಮಧ್ಯಾಹ್ನ ಊಟದ ಟೈಮಲ್ಲಿ. ಆದ್ರೆ ಒಂದು ಮಾತನ್ನ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕೇಳಿಸ್ಕೋದು. ಕುಮಾರಸ್ವಾಮಿ ಅವರ ಕುಟುಂಬ 3 ಎಕರೆಗಿಂತ ಹೆಚ್ಚು ಜಮೀನನ್ನ ಈ ಭಾಗದಲ್ಲಿ ಹೊಂದಿದೆ ಅಂತಾರೆ. ಕೇವಲ 85ನೇ ಇಸ್ವಿ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದ್ದು 88. ಹಲವಾರು ಬಾರಿ ಕುಮಾರಣ್ಣವರು ಹೇಳಿದ್ದಾರೆ ಆ ಜಮೀನನ್ನ ಕೊಂಡ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣವರ ಅವತ್ತೇನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ. ಸಿನಿಮಾ ಹಂಚಿಕೆದಾರರಾಗಿ ಗೌರವಿತವಾಗಿ ಅದ್ರ ಬಂದಂತ ದುಡ್ಡನ್ನ ಇಲ್ಲೇನಾದ್ರು ನಮ್ಮ ರೈತಾಪಿ ವರ್ಗ ಈ ಭಾಗದಲ್ಲಿ ಕೆಲವೊಂದಷ್ಟು ಜನ ರೈತರು ಅವ್ರ ಮೇಲೆ ಒತ್ತಾಯ ಇಲ್ಲ, ನೀವು ಇಲ್ಲಿ ಬಂದು ಒಬ್ಬ ರೈತರಾಗಿ ಹಾಸನ ಜಿಲ್ಲೆಗಷ್ಟೇ ನೀವು ಸೀಮಿತ ಮಾಡ್ಕೋಬಾರ್ದು, ಇಲ್ಲೂ ನಾವು ಪ್ರೀತಿಸತಕ್ಕಂಥ ಜನ ಇದ್ದೇವೆ, ದಯವಿಟ್ಟು ನೀವು ಕೇತನಹಳ್ಳಿ ಜಮೀನನ್ನ ಖರೀದಿ ಮಾಡುವ ಮೂಲಕ ಇಲ್ಲಿ ನೀವು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳೇನಿದೆ ನಿಮ್ಮ ಮೂಲಕ ಜಿಲ್ಲೆಯನ್ನ ಕಟ್ಟತಕ್ಕಂಥ ಕೆಲಸ ಮಾಡಿ ಕುಮಾರಸ್ವಾಮಿಗಳೇ ಇರ್ತಕ್ಕಂಥದ್ನ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಹಿರಿಜೀವಿಗಳು 85ನೇ ಇಸ್ವಿಯಲ್ಲಿ ಕುಮಾರಣ್ಣ ಹೇಳಿದಂತ ಸಂದರ್ಭದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಯಾರು ತಲೆ ಹೊಡೆದು ಖರೀದಿ ಮಾಡಿಲ್ಲ, ಯಾವ ಬೇರೆ ರಿಯಲ್ ಎಸ್ಟೇಟ್ ತಂದೆ ಹೋಗಿ ಖರೀದಿ ಮಾಡಿಲ್ಲ. ಗೌರವಿತವಾಗಿ ಸಿನಿಮಾ ಹಂಚಿಕೆದಾರನಾಗಿ ಬಂದಂತ ದುಡ್ಡಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಬಿಟ್ಬಿಡಿ ಸೈಡ್ ಇರುವ. ಈಗ ಈ ಭಾಗದಲ್ಲಿ ಇರ್ತಕ್ಕಂಥ ಜಮೀನಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ದಯವಿಟ್ಟು ಮಾಧ್ಯಮದ ಮಿತ್ರರು ಇದನ್ನು ನೋಟ್ ಮಾಡ್ಬೋದು. ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಪದೇ ಪದೇ ಚರ್ಚೆ ಮಾಡುವಂತವ್ರಿಗೆಲ್ಲ ನಾವು ಪ್ರತಿಕ್ರಿಯೆ ಕೊಡ್ಕೊಳ್ಳೋಕೆ ಹೋಗೋದಿಲ್ಲ. 27 ಎಕರೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿದೆ, 5 ಎಕರೆ ನನ್ನ ಹೆಸರಲ್ಲಿದೆ. ಇದನ್ನ ತಗೊಂಡಂತ ಕಾರಣ ಏನಪ್ಪಾ ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ತಗೊಂಡು ಕೃಷಿ ಭೂಮಿಯಾಗಿ ಇಟ್ಕೊಂಡಿದ್ದೇವೆ, ಯಾವ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಏರಿಸಿಲ್ಲ, ದಯವಿಟ್ಟು ಬಂದು ನೋಡಬಹುದು. ಇಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವ್ರ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತು ಕೇತನಹಳ್ಳಿ ಜಮೀನು ಬನ್ನಿ, ಬಿಸಿ ನೀರು ಖರೀದಿ ಮಾಡಿದೀವಿ, ಓಡಿಸ್ತೀವಿ, ಸಾಕ್ಷಿ ಇದೆ. ಇಲ್ಲಿ ಮಹಾನುಭಾವರು ಸಾಕ್ಷಿ ಗುಡ್ಡೆ ಅಂತ ಭಾಷಣ ಮಾಡ್ತಾರೆ, ಆ ಸಾಕ್ಷಿ ತೋರಿಸ್ತೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ತಂದೆ ಇಬ್ರು ಕೂತ್ಕೊಂಡು 6 ರಿಂದ 7 ಲಕ್ಷ ಲೀಟರ್ ಈ ಭಾಗ ರೈತರು ಹಾಳಾಗ್ತಾ ಇದ್ದಾರೆ. ಇವತ್ತು ಬಹುಶಃ ಹೆರಿಟೇಜ್ ಅಂತಕ್ಕಂಥ ಅಥವಾ ಮಿಲ್ಕಿ ಮಿಸ್ಟ್ ಅಂತಕ್ಕಂಥ ಡೈರಿ ಪ್ರಾಡಕ್ಟ್ಸ್ ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ, ಆ ರೀತಿಯಾದಂತ ಒಂದು ಯೂನಿಟ್ ನ ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಟಿದ್ದಂತವರು ಇದೇ ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬ. ಅದಕ್ಕೆ ಮಿಷಿನರಿ ಖರೀದಿ ಮಾಡಿಟ್ಟಿದ್ದೇವೆ, ಕೇತನಹಳ್ಳಿ ಜಮೀನನ್ನು ದಯವಿಟ್ಟು ಬಂದು ತಾವು ನೋಡಬಹುದು, ತೋರಿಸ್ತೇನೆ ಅದನ್ನು ಕೂಡ. ಆದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸಂಪೂರ್ಣ ಮನಸ್ಸಿಂದ ಮಾಡಬೇಕು, ಅದರಿಂದ ನಮ್ಮ ರೈತರಿಗೆ ಯಶಸ್ಸು ದೊರಕಬೇಕು, ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದಾರಿಯಲ್ಲಿ ಕುಮಾರಣ್ಣ ಅವರು ಆಲೋಚನೆ ಮಾಡತಕ್ಕಂಥದ್ದು. ರಾಜಕಾರಣದ ಒತ್ತಡದಿಂದ ಅದನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಿಲ್ಲ ಹೊರತುಪಡಿಸಿದ್ರೆ ಇನ್ನು ಅರ್ಧ ಇಂಚ್ ಭೂಮಿ ನಾವೇನಾದ್ರು ಇನ್ಯಾವುದಾದ್ರು ಬೇರೆ ವಿಚಾರಕ್ಕೆ ಅದನ್ನ ಬಳಕೆ ಮಾಡ್ಕೊಂಡಿದೀವ. ಆಯ್ತಪ್ಪ, ನಾನು ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿರ್ತಕ್ಕಂಥ ಈ ಭೂಮಿ, ನಾನು ಈ ಭೂಮಿಗೆ ಮಣ್ಣಾಗಲೂ ಕೂಡ ನನ್ನ ಮನಕಾಲಕ್ಕೂ ಹೇಳ್ತಾ ಇದ್ದೇನೆ. ಇವತ್ತು ನೀವು ಈ ಪ್ರಾಜೆಕ್ಟ್ ಏನು ಮುಂದುವರಿಸಬೇಕು ಅಂತಕ್ಕಂಥದ್ದು ಆಲೋಚನೆ ಇಟ್ಕೊಂಡಿದ್ದೀರಿ, ಉತ್ತರದಿಂದ ಪ್ರತಿಷ್ಠೆಯಾಗಿ ತಗೊಂಡು ಹೊರಟಿದ್ದೀರಿ. ಈ ಪ್ರಾಜೆಕ್ಟ್ ನ ಹಿಂದಿನ ಕೈ ಬಿಡಿ. ನನ್ನ 33 ಎಕರೆ 32 ಎಕರೆ ನಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಏನಿದೆ ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಡ, ಒಂದು ವೃದ್ಧಾಶ್ರಮ ಕಟ್ಟಡ, ಏನು ಬೇಕಾದ್ರೂ ಮಾಡೋಣ. ಸಾರ್ವಜನಿಕರ ಹಿತಾಸಕ್ತಿಗೆ, ರೈತರ ಹಿತಾಸಕ್ತಿಗೆ ಆ ಭೂಮಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬ ಮುಗಿಸ್ಲಿದ್ದಾರೆ. ಇವತ್ತು ನೀವೇನಾದ್ರು ಈ ರೈತರ ಮುಂದೆ ನಾನು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನೆ. ನಾವು ನಿಂತರ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ತಲೆಯಲ್ಲಿ ಇಟ್ಕೊಂಡು ಇವತ್ತು ನಾವು ಈ ಜಮೀನಿನ ಖರೀದಿ ಮಾಡಿರ್ತಕ್ಕಂಥವರಲ್ಲ. ಇನ್ನೊಂದು ಮಾತೇಂದ್ರೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ಟು ಅಕ್ಕಪಕ್ಕ ಲೇಔಟ್ಗಳಾಗ್ತವೆ, ಅಕ್ಕಪಕ್ಕ ಲೇಔಟ್ಗಳು ಅವ್ರ ಪ್ರಶ್ನೆ ಉತ್ತರ ಇದೆಯಲ್ಲ ಸ್ವಾಮಿ. ಅಕ್ಕಪಕ್ಕ ಲೇಔಟ್ ಆಗ್ಬಿಟ್ಟದೆ, ಇದು ರೆಡ್ ಝೋನ್ ಮಾಡಿದ್ದಾನೆ. ಈವರೆಗೂ ಬಂದು ಯಾರು ಕೂಡ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಬಂದು ಇದು ಲೇಔಟ್ ಆಗಿ ಪರಿವರ್ತನೆ ಮಾಡಿಲ್ಲ. 20 ವರ್ಷದಿಂದ
ಪ್ರಶ್ನೆ ಅಕ್ಕಪಕ್ಕ ಲೇಔಟ್ಗಳಾಗಿರ್ತಕ್ಕಂಥ ಲೇಔಟ್ಗಳು ಎಷ್ಟು ಮಾರಾಟ ಆಗಿದೆ ಅದ್ರ ಬಗ್ಗೆ ಹೇಳಬೇಕಲ್ಲ ಸ್ವಾಮಿ. ಮಾರಿರಲ್ಲ ಇಲ್ಲಿ ಕೊನೆಗೆ ರೈತರ ಉಳಿಸೋರಿಗೆ ಕುಮಾರಣ್ಣವರು ಇನ್ನೊಂದು ಮಾತು ಹೇಳ್ತೇನೆ, ದ್ವಂದ್ವದ ಚರ್ಚೆಗಳು ಬೇಡ, ದ್ವಂದ್ವದ ಹೇಳಿಕೆಗಳು ಬೇಡ. ನಿಮ್ಮ ಸರ್ಕಾರದಲ್ಲಿ ಬಹಳ ಹಿಂದೆ ಹೋಗೋದು ಬೇಡ. ಇಲ್ಲಿ ನಾರಾಯಣ ಸ್ವಾಮಿ ಅವರೇ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಚಂದ್ರಪಟ್ಟಣದಲ್ಲಿ 4 ವರ್ಷ ಹೋರಾಟ 1,777 ಎಕರೆ ಸರಿನಾ? 4 ವರ್ಷ ಹೋರಾಟ ಏನಾಗಿ ಡಿಕ್ಲೇರ್ ಮಾಡೋದು ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಸರ್ಕಾರ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ವಿಶೇಷ ಕೃಷಿ ವಲಯ ಅಂತಕ್ಕಂಥದ್ದನ್ನ ಡಿಕ್ಲೇರ್ ಮಾಡಿದಂತವ್ರು ಯಾರು? ಚನ್ನಪಟ್ಟಣ ಹೋಬಳಿನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ 25 ವರ್ಷದಿಂದ ಮಾಡಿದ್ರ? ಅಲ್ಲ, ನಾನು ಮಾತಾಡ್ತೀನಿ, ಮಾತಾಡ್ತಿದ್ರೆ ಪಾಪ ಇಲ್ಲಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾದರು. ಸಚಿವರು ಎಲ್ಲರೂ ಬರುವಂತವ್ರು ಕೆಲಸ ಮಾಡ್ತಾರೆ, ಜನರು ಕೆಲಸ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲ ಕಾಯ್ತೀವಿ, ನಮ್ಗೆ ಯಾರ ಮೇಲೂ ಹೊಟ್ಟೆ ಉರಿ ಇಲ್ಲ. ಅದೇನಪ್ಪ ಮಾತಾಡ್ತಿದ್ರೆ ನಾನು ಡಿನೋಟಿಫಿಕೇಶನ್ ಮಾಡಲ್ಲ, ನಾನು ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲು ಹೋಗ್ತೀನಿ, ನನಗೆ ಪೆನ್ನು ಪೇಪರ್ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ ನಿಮ್ಮ ಹತ್ರ ಪೆನ್ನು ಕಿಸ್ಕೊಂಡ್ರು, ಪೇಪರ್ ಕಿಸ್ಕೊಂಡ್ರು. ಪೆನ್ನು ಯಾರು ಬಳಕೆ ಮಾಡ್ತೀರಿ ಸ್ವಾಮಿ? ಯಾರು ಬಳಕೆ ಮಾಡ್ತೀರಿ? ಈಗ ನಾನು ಈಗ ರಾಜ್ಯ ಸರ್ಕಾರ ರೆಡ್ ಝೋನ್ ಆಗಿ ಕುಮಾರಣ್ಣವ್ರ ಕಾಲಘಟ್ಟದಲ್ಲಿ ಡಿಕ್ಲೇರ್ ಆಗಿದೆ ಅಂದ್ರೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಇದನ್ನ ತಿದ್ದುಪಡಿ ಮಾಡತಕ್ಕಂಥ ಶಕ್ತಿ ಇದೆಯೋ ಶಾಸನದಲ್ಲಿ? ಇದೆಯೋ? ಅಷ್ಟಕ್ಕೆ ನಾವು ಮಾಡೋರು ಹಿಂದಿನ ಮುಖ್ಯಮಂತ್ರಿ ಯಾಕೆ ಮಾಡಿದ್ರು ಕುಮಾರಣ್ಣವರ ರೆಡ್ ಝೋನ್ ಆಗಿ? ಅಣ್ಣ, ಕುಮಾರಣ್ಣವರು ಇದೇ ಕುಮಾರಣ್ಣವರ ಕೃಷ್ಣ ಕಚೇರಿ, ಅಂದಿನ ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿ. 3 ಮೀಟಿಂಗ್ ಮಾಡ್ತಾರೆ ಅಲ್ಲಿ. ಜನತಾದಳ ಪಕ್ಷದ ರೈತರು ಬನ್ನಿ, ಮತ್ತೊಂದು ಪಕ್ಷದ ರೈತರು ಅಂತಕ್ಕಂಥದ್ದು ಯಾರ ಮೇಲೂ ಹಣಪಟ್ಟಿ ಕಟ್ಟಲಿಲ್ಲ ಕುಮಾರಣ್ಣ. ರೈತರು ಅಂತಕ್ಕಂಥದ್ದು ಎಲ್ಲರೂ ಒಂದೇ, ದಯವಿಟ್ಟು ಬನ್ನಿ, ಅದೇನು ಚರ್ಚೆ ಮಾಡುವ ಕೂತ್ಕೊಂಡು ನಿಮ್ ಕಷ್ಟ ಏನಿದೆ ನನ್ನ ಹತ್ರ ಹಂಚ್ಕೊಳ್ಳಿ. ಅಹಂಕಾರ ತೋರಿಸಲಿಲ್ಲ, ಗರ್ವ ತೋರಿಸಲಿಲ್ಲ. ದರ್ಪ ಯಾವತ್ತೂ ಕೂಡ ಉಪಯೋಗ ಮಾಡುವಂತವಲ್ಲ. ತಲೆವಾಸದ್ದು ಇವತ್ತು ಹೇಳ್ತಾರೆ. ನಾನು ನೋಡಿದೆ ಯಾವ ಒಂದು ಮಾಧ್ಯಮಕ್ಕೆ ಇರ್ತಕ್ಕಂಥ ಹಿರಿಯ ಜೀವಿ ಒಬ್ರು ರೈತರು ಕುಮಾರಣ್ಣ ಹೇಳಂತ ವಿಚಾರ ನೋಡಿದ್ದೀನಿ, ಗ್ಯಾರಂಟಿ ವಿಚಾರದಲ್ಲಿ ಮಾತಾಡಿ ಒಂದೊಂದು ವಿಚಾರ ನಾನು ನೋಡ್ತಾ ಇದ್ದೀನಿ, ನೋಡ್ತಾ ಇಲ್ಲ ಅಂತ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಇದಕ್ಕಿಂತ ದೊಡ್ಡ ಕೆಲಸ ನನಗೆ ಹೇಳಿಲ್ಲ, ನಿಮ್ ಜೊತೆ ನಿಂತ್ಕೊಂಡು ಅವ್ರು ಹೇಳ್ತಾರೆ ಕುಮಾರಣ್ಣ ಅವರು ಯಾವಾಗ ಪರಿವರ್ತನೆ ಮಾಡ್ತಾರೆ ಮನಸ್ಸು ಅಂದ್ರೆ, ಒಂದು ರೈತ ಮಹಿಳೆ, ಒಂದು ತಾಯಿ ಒಂದು ಕುಮಾರಣ್ಣ ಅವರ ನಾವು ಇದ್ರ ಮೇಲೆ ಜೀವನವನ್ನು ಕಟ್ಕೊಂಡಿದ್ದೇವೆ, ನಮಗೆ ಭೂಮಿತಾಯಿಯನ್ನು ನಂಬಿಕೊಂಡು ಜೀವನ ರೂಪಿಸ್ಕೊಂಡಿದ್ದೇವೆ, ದಯಮಾಡಿ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ ಅಂದಾಗ ಕುಮಾರಣ್ಣ ಅವರು ಫೈನಲ್ ನೋಟಿಫಿಕೇಶನ್ ಹೊರಡಿಸಿರ್ಲಿಲ್ಲ. ಪ್ರಥಮ ಸೂಚನೆ ಮಾಡಿದ್ರು, ಪ್ರಥಮ ನೋಟಿಫಿಕೇಶನ್ ಪ್ರಿಲಿಮಿನರಿ ಆಗಿತ್ತಷ್ಟೇ. ಫೋನ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಕುಮಾರಣ್ಣ ಅವರು ಯಾವತ್ತೂ ಕೂಡ ರೈತರ ವಿರುದ್ಧವಾಗಿ ಅವರ ಜೀವನದಲ್ಲಿ ತೀರ್ಮಾನ ತಗೊಂಡಂತವಲ್ಲ. ಸುಮ್ನೆ ಇಷ್ಟಂದಿರ ಆರೋಪಗಳು ಮಾಡಿಕೊಂಡು ಕಥ ಕಟ್ಟೋದು ಬೇಡ. ನಾವು ಎಲ್ಲದಕ್ಕೂ ಹೋರಾಟಕ್ಕೆ ಸಿದ್ಧರಾಗಿ ತಯಾರಾಗಿ ಬಂದಿರತಕ್ಕಂಥವ್ರು ನಾವು ರೈತರ ಮಕ್ಕಳೇ. ನಮಗೂ ಗೊತ್ತಿದೆ ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಕ್ಕೆ ಎದುರ್ಕೊಂಡು ಓಡತಕ್ಕಂಥ ಮಕ್ಕಳು ನಾವೇನಲ್ಲ. ಅವರ ಬೆದರಿಕೆಗಳಿಗೆ ಇವ್ಯಾವ ಕೂಡ ದೇವೇಗೌಡರ ಕುಟುಂಬ ಇಲ್ಲಿವರೆಗೂ ರಾಮನಗರ ಜಿಲ್ಲೆಯಲ್ಲಿ ತಲೆ ಕಸಿಸ್ತಂತವರಲ್ಲ. ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸುಳ್ಳು ಬೇಡ. ಬನ್ನಿ ಕೂತ್ಕೊಂಡು ಚರ್ಚೆ ಮಾಡೋಣ. ಈಗ ರೆಡ್ ಝೋನ್ ನಿಮ್ಗೆ ಅವಕಾಶ ಇದ್ದಾಗ ಈಗ ಅದಂತೂ ನಾನು ಜೈಲು ಹೋಗ್ಬಿಡ್ತೀನಿ ಹೇಳ್ತಾರೆ. ಈ ಸಾರ್ವಜನಿಕರ ಹಿತಾಸಕ್ತಿಗೆ ರೆಡ್ ಝೋನ್ ಅಂತ ಮಾಡಿದಾಗ ಮತ್ತೆ ಸಾರ್ವಜನಿಕರ ಹಿತಾಸಕ್ತಿಗೆ ರೆಡ್ ಝೋನ್ ಅನ್ನು ತೆಗಿಬೇಕು ಅಂತಾಗ ನಿಮ್ಮ ನ್ಯಾಯಸ್ವಾಮಿ ಹಿಡ್ಕೊಂಡಿದ್ರು ಕೊಟ್ಟಿನ ಸ್ವಾಮಿ 4 ಎಕರೆ ಗೆಲ್ಲಿಸಿದ್ರು ಸ್ವಾಮಿ ಜಿಲ್ಲೆಯಲ್ಲಿ. ಆಯ್ತಪ್ಪ, ಕೊನೆ ಒಪ್ಪಿಕೊಳ್ಳಿ, ಪ್ರಾಜೆಕ್ಟ್ ಇಲ್ಲಿ ನಿಲ್ಲಿಸಿ, ನಾವು ಬರ್ತೀವಿ, ನಿಮ್ ಮಾಡಿವಾಗ ನಾವು ಬಂದ್ಬೇಕಾದ್ರೆ ಮತ್ತೆ ರೆಡ್ ಝೋನ್ ತೆಗೆದು ಬಿಸಾಕಿ ಶಕ್ತಿ ಕೂಡಿಸು ನಮ್ಗೆ ನಾವಾಗ್ಲೇ ಮಳೆಯಾಗಿ ರಾತ್ರಿ 12 ಗಂಟೆ ಫೋನ್ ಮಾಡಿ ಬಂದು ನಿಂತ್ಕೊಳ್ತೀವಿ ನಿಮ್ ಮುಂದೆ. ದಯವಿಟ್ಟು ನಿಮ್ಮ ಒಗ್ಗಟ್ಟನ್ನ ಇದೇ ರೀತಿ ಇಟ್ಕೊಳ್ಳೋಣ. ಇನ್ನು ಸಾಕಷ್ಟು ವಿಚಾರಗಳಿದೆ.
ನಾನು ಪತ್ರಿಕಾಗೋಷ್ಠಿಯಲ್ಲಿ ಸವಿಸ್ತರವಾಗಿ ಎಲ್ಲ ಮಾತನಾಡ್ತೇನೆ. ಹಾಗಾಗಿ ಇವತ್ತು 11 ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮಾಡ್ತಕ್ಕಂತಿದ್ರೆ ಇವತ್ತು ಇನ್ನೊಂದು ಕೈ ಜೋಡಿಸಿ ಮಾಡ್ತೇನೆ. ಮತ್ತಿನಲ್ಲಿ ಯಾವುದೋ ಪಟಾಕಿಗಳು, ಹಾರಾಪರೆ, ವೈಯಕ್ತಿಕ ಜೈಕಾರಗಳು, ಪಕ್ಷದ ಜೈಕಾರಗಳು ಯಾವುದು ಕೂಡ ಕೈ ಜೋಡಿಸಿ ಮಾಡ್ತೇನೆ. ಮಾಡಬೇಡಿ. ಜೈಕಾರ ರೈತರ ಪರವಾಗಿ ಮಾತ್ರ ಹೂವನ್ನ ಹಾಕ್ಬೇಕು ಅಂತಕ್ಕಂಥದ್ದು ಬಿಟ್ರೆ ಬೇರೆ ಯಾರ ಬಗ್ಗೆನೂ ಕೂಡ ನೀವು ಜೈಕಾರ ಹಾಕ್ಬೇಕು ಬೇಡ ಅಂತ ಹೇಳ್ತಾ ದಯವಿಟ್ಟು ಜೊತೆ ಹೋಗುವ ಎಲ್ಲರೂ ಕೂಡ ಜೊತೆ ಸಾಕ್ಬೇಕ ದಯಮಾಡಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.